ಆಯೋಗದಪ್ಪ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕಾದರೂ ಎರಡೂ ಪಾರ್ಟಿಗಳಿಗೆ ಬ್ಲೇಮ್ ಮಾಡಿ ವಿಭಜನಕಾರಿಯಾದಂಥ ಅಥವಾ ಹೊಡೆಯುವಂಥ ಮಾತುಗಳನ್ನ ಆಡಬೇಡ್ರಿ ಅಂತೇಳಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳೆಡಕ್ಕೂ ವಾರ್ನಿಂಗ್ ಮಾಡಿದ ನಮ್ಮ ಚುನಾವಣಾ ಆಯೋಗ. ಅಡ್ಡಿಲ್ಲ, ಅಟ್ಲೀಸ್ಟ್ ಇಷ್ಟಾದರೂ ಒಂದು ಸಮಾಧಾನಕರವಾದ ಬಹುಮಾನ ಕೊಡ್ತಾರೆ ಅನ್ನೋದು ಸಮಾಧಾನ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಮೋದಿಯವ್ರು ಏನು ಮಾತಾಡಬೇಕಾಗಿದೆ ಧರ್ಮದ ನೆಲೆಗಟ್ಟಿನಲ್ಲೇ ಮತ್ತೊಂದು ನೆಲೆಗಟ್ಟಿನಲ್ಲೇ ಮಾತಾಡಿದ್ದಾರೆ. ಅದೇ ಕಾರಣ ಕಾಂಗ್ರೆಸ್ಸಿಗರು ಈ ಸಂವಿಧಾನ ನೆಲೆಗಟ್ಟಿನಲ್ಲೇ ಸಂವಿಧಾನ ಹೆಂಗೆ ಹೋಗ್ತದೆ, ಹೆಂಗೆ ಹಾಳಾಗ್ತದೆ, ಈ ಮತ್ತೊಮ್ಮೆ ಮೋದಿಯವ್ರು ಬಂದ್ರೆ ಅನ್ನೋದ್ರು ಸಾಕಷ್ಟು ಸಲ ಮಾತಾಡಿದ್ದಾರೆ. ಮತ್ತು ಇದೇ ಕಡೆ ಚುನಾವಣೆ, ಇನ್ನು ಮುಂದೆ ಚುನಾವಣೆ ಆಗೋದಿಲ್ಲ, ಒನ್ ಮ್ಯಾನ್ ಶೋ ಆಗ್ತದೆ. ಸಪೋಸ್ ಮೋದಿಯವರ ನೀವು ಮತ ಹಾಕಿದ್ರೆ ಮ್ಯಾಕ್ಸಿಮಮ್ ಅಂತೇಳಿ ಈ ನಡುವಂತೆ ನಿಮಗೆ ಇನ್ನೂ ಅಷ್ಟು ನೀವು ಕೇಳ್ತಾ ಇದ್ದೀರಿ. ಮತ್ತು ಅದೇ ಕಾಲ ಇನ್ನೂ ಅಷ್ಟು ನಮ್ಮ ಮೋದಿಯವ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಂದ್ರೆ ಈ ಇಂಡಿಯಾ ಕೂಟ ಇದು ಕ್ಯಾನ್ಸರ್ ಇದ್ದಂಗೆ, ಇದು ಏನಪ್ಪ ಅಂತಂದ್ರೆ ಇದು ಕೋಮುವಾದನ ಬೆಳೆಸ್ತದೆ ಇಂಡಿಯಾಗೆ. ಇದು ಸಂಘಟನೆ ಜಾತಿ ನೆಲೆಗಟ್ಟಿನಲ್ಲೇ ಮತ್ತು ನೆಪೋಲಿಸಮ್ ಪರಿವಾರದ ಒಂದು ವ್ಯವಹಾರವನ್ನು ಹೆಚ್ಚಿಸ್ತದೆ. ಇದೇನಪ್ಪ ಅಂದರೆ ಇಂಡಿಯಾ ಗಠಬಂಧನ ಅಂದ್ರೆ ಇಂಡಿಯಾ ಸಂಘಟನೆ ಅಂದ್ರೆ ಇದೊಂದು ಭ್ರಷ್ಟರ ಕೂಟ ಅನ್ನುವಂಥ ಮಾತನ್ನು ಮೋದಿ ಅವ್ರು ಮಾತಾಡಿದ್ದಾರೆ. ಇವೆಲ್ಲ ಇರಲಿ, ಆರೋಪ ಪ್ರತ್ಯಾರೋಪ ಇದ್ದಾವೆ. ಮಧ್ಯಾಹ್ನ ನಡೆಗಂತಿ ಸ್ವತಃ ನಮ್ಮ ಕೇಜ್ರಿವಾಲ್ರು ನೀವೆಲ್ಲರೂ ನಮಗೆ ಮತ ಹಾಕಿ ಹರಿಸ್ತಂದ್ರೆ ನಾನು ಜೂನ್ 4ಕ್ಕೆ ಈ ಜೈಲಿನಿಂದ ಮುಕ್ತಿ ಹೊಂದಬಹುದು ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅದು ಬಿಡಿಸ್ರಪ್ಪ ನೀವೆಲ್ಲ ಮತ ಹಾಕಿ ಅನ್ನುವಂಗ ಅಂದರೆ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದೆ ಸರ್ಕಾರ, ನಮ್ಮ ಜೈಲು ಹಿಂದಿಡುವಂಥ ಕೆಲಸ ಮಾಡಲಿಕ್ಕೆ ಅದು ಉಳಿಸೋರು ನೀವಪ್ಪ ಜನ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಪಾರ್ಟಿನೂ ತನ್ನದೇ ಆದ ಅಭಿಪ್ರಾಯವನ್ನು ತನ್ನದೇ ಆದ ದೃಷ್ಟಿಕೋನವನ್ನು ಹೇಳ್ತಾ ಇದೆ. ಆದರೆ ಈ ನಡುವೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಇನ್ನೊಂದು ಮಾತು ಆಗ್ತಾಯಿದೆ. ಏನಪ್ಪ ಅಂತಂದ್ರೆ ಇಲ್ಲಿ ನೆನಪಿಡುವಂಥ ಮಾತು ಏನಂದ್ರೆ ಈಗಂತೂ ನಿಮಗೆ ಗೊತ್ತದ 5 ಹಂತದ ಮತದಾನ ಆಗಿದಾವೆ. 5 ಹಂತದ ಮತದಾನ ಏನಪ್ಪ ಅಂತಂದ್ರೆ ಒಂದು ಇಲ್ಲಿವರೆಗೆ ಶಾಂತಿ ಸುಸೂತ್ರವಾಗಿ ನಡೆದಿದ್ದಾವೆ ಅಂತ ಹೇಳ್ತಾ ಇದ್ರು ಸಹಿತ ಇಲ್ಲಿ ಒಂದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೆ ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಅದ EVM ಸಲುವಾಗಿ ಮುಂದದ ಜೊತೆಗೆ EVM ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ಡೆವಲಪ್ಮೆಂಟ್ ಮತದಾನದ ವಿಚಾರಗಳು ಸಹಿತ ಈಗಾಗಲೇ ಮುಂದಿದ್ದಾವೆ. ಅದು ಕೋರ್ಟ್ನಲ್ಲಿ 24 ತಾರೀಕು ಅಂದರೆ ಇವತ್ತು ಅದು ಚರ್ಚೆನೂ ಆಗೋದಿದೆ. ಏನಪ್ಪ ಅದು ಮುಖ್ಯವಾಗಿಪ್ಪ ಅಂತಂದ್ರೆ ADR ಅಂದರೆ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತೇಳಿ ಅವರಿದ್ದಂಥವರು ಈ ಒಂದು ಏನಪ್ಪ ಅಂದರೆ ಈ ಸುಪ್ರೀಂ ಕೋರ್ಟ್ನಲ್ಲಿ ಇವ್ರ ಜೊತೆ ಇನ್ನೂ ಅನೇಕರು ಕೇಸ್ ಹಾಕಿದ್ದಾರೆ. ಇಲ್ಲ EVM ಗದ್ದಲ ಆಗ್ತದೆ, VVPAT ಅಲ್ಲಿ ಬೇಕು, VVPAT ಇದ್ದರೆ ಗೊತ್ತಾಗುವಂಥದ್ದು, ಮುಂದಾಗುವಂಥ ನಮಗೆ ಚೀಟಿ ಬರಬೇಕು ಅನ್ನೋಂಥ ಮಾತನ್ನು ಮಾತಾಡಿದರು. ಆದರೆ ಈಗಾಗಲೇ ಅದನ್ನು ಸುಪ್ರೀಂ ಕೋರ್ಟಿಂದ ಅಲ್ಲಿಗಳದ. ಬಟ್ ಇನ್ನೊಂದು ಮಾತು ಏನಾಗ್ಯದಪ್ಪ ಅಂತಂದ್ರೆ ಇಲ್ಲ ಭಾಳ ಮಹತ್ವದ ವಿಷಯ ಏನಪ್ಪ ಅಂತಂದ್ರೆ ಮತಗಳು ಹೆಚ್ಚಾಗಿ ಬಂದಿದ್ದಾವೆ. ಯಾಕಂದರೆ ಈಗ ಸಾಯಂಕಾಲ ಏನು ಮುಗೀತದಲ್ಲ ಮತ ಏನಪ್ಪ ಅವತ್ತು ಎಷ್ಟು ಬಂದು ಎಷ್ಟು ಹೋದು ಅಂತೇಳಿ ಮತ ಹಾಕಿದ ನಂತರ ಆವತ್ತನ ಅದು ಎಷ್ಟು ಬಂದು ಏನು ರೆಕಾರ್ಡ್ ಕೊಡಬೇಕಾಗ್ತದೆ. ಅದು ಅಲ್ಲಿ ಏಜೆಂಟ್ಗಳಿಗೆ ಪ್ರತಿಯೊಂದು ಬೂತ್ನಲ್ಲೂ 17C ಅನ್ನುವಂಥ ಪ್ರತಿಯೊಂದು ಪಕ್ಷದ ಏನಪ್ಪ ಅಂತಂದ್ರೆ ಅಲ್ಲೇ ನಮ್ಮ ಇವ್ರು ಏಜೆಂಟ್ಸ್ ಕೂತಿರ್ತಾರೆ. ಅವ್ರ ಕೈಯಾಗ 17C ಫಾರ್ಮ್ದೊಳಗೆ ಎಷ್ಟು ಓಟ್ ಬಂದು ಎಷ್ಟು ಅದು ಏನು ಎಂತೂ ತಿಳಿಸ್ಬೇಕಾಗ್ತದೆ. ಅದನ್ನೆಲ್ಲ ಬರ್ಕೊಂಡು ಬಂದಾಗ ನಂತರದಲ್ಲಿ ಮತ್ತು ಒಂದಿಷ್ಟು ಓಟ್ಗಳು ಹೆಚ್ಚಾಗಿದ್ದಾವೆ. ಇವರೆಲ್ಲ ಕ್ಯಾಲ್ಕುಲೇಷನ್ಗಿಂತಲೂ 6% ಅಂದರೆ 6% ಪ್ರತಿಶತ 6ರಷ್ಟು, ಒಂದು 100ರಲ್ಲಿ 6ರಷ್ಟು ಹೆಚ್ಚಾಗಿದ್ದಾವೆ. ಅವು ಎಷ್ಟು ಹೆಚ್ಚಾಗಿದ್ದಾವಪ್ಪ ಅಂದ್ರೆ ಮೊದಲೇ 4 ಹಂತ ಚುನಾವಣೆಯಲ್ಲೇ 1 ಪಾಯಿಂಟ್ ಅಂದರೆ ಎಷ್ಟು ಅಂದರೆ 1.7 ಕೋಟಿ 1,70,00,000 ಅದಷ್ಟು ಹೆಚ್ಚಾಗಿದ್ದಾವೆ ಈ ಮೊದಲು 4ರಲ್ಲಿ. ಅಂದರೆ ಪ್ರತಿಯೊಂದು ಕ್ಷೇತ್ರಕ್ಕೂ 28,000 ಮತಗಳು ಹೆಚ್ಚಾಗಿದ್ದಾವಂತೆ. ಇವೆಲ್ಲಿಯೂ ಬಂದು ಮತಗಳು 28,000. ಅವತ್ತಂತಿ ಕ್ಲೋಸ್ ಮಾಡಿದಾಗ ಅಲ್ಲಿ ಏಜೆಂಟ್ಗಳಿಗೆ ಅವ್ರು ಕೊಟ್ಟೇ ಬಿಟ್ಟಿರ್ತಾರೆ ಎಷ್ಟು ಓಟ್ ಅದಪ್ಪ ಏನು ಅಂತೇಳಿ. ಇದು 11 ದಿನದ ನಂತರ ಪೈಲ ಒಂದು ಏನು ಫಸ್ಟ್ ಹಂತದ ಮತದಾನ ಆಗ್ತದೆ, 11 ದಿನದ ನಂತರ ನಮ್ಮ ಚುನಾವಣಾ ಆಯೋಗ ಘೋಷಣೆ ಮಾಡ್ತದೆ. ಮೊದಲಿನ ಘೋಷಣೆಗಿಂತಲೂ 6% ಹೆಚ್ಚು. ಈ 6% ಎಲ್ಲಿದ್ದು ಯಾರು ಹೆಚ್ಚಾಗಿದ್ರು? ಆವತ್ತಿಂದ ಆವತ್ತು ಬಂದಂಥ ರಿಪೋರ್ಟ್ ಪ್ರಕಾರ 62% ಆಗ್ಯದ. ನಂತರ 6 ಕುಡಿಸಿದಾಗ 68% ಆಗ್ತದೆ. ಈ 6% ಯಾರ? ಹೀಗೆ ಪ್ರತಿಯೊಂದು ಹಂತದಲ್ಲಿ ಆಗ್ತಾ ಬಂದು ಒಟ್ಟಲ್ಲಿ ಆಲ್ ಓವರ್ ಇಂಡಿಯಾದೊಳಗೆ ಮೊದಲೇ ಹಂತದ ಈ 4 ಚುನಾವಣೆಗಳಲ್ಲೇ 6%